ಪದೇ ಕಲಹಗಳಾಗ್ತಿದ್ರೆ ಒಂದು ಕಾರಣ ಇದೆ ಅನ್ನತಕ್ಕಂಥ ಮಾತಿದೆ. ಹಲವಾರು ಕಾರಣಗಳಿದೆ ಮನೇಲಿ ಕಲಹಗಳಾಗ್ತಿದೆ ಅಂತ. ಆದರೆ ಇದನ್ನು ಮಾತ್ರ ಮನೇಲಿ ಇಟ್ಟಿದ್ರೆ ಕಲಹ, ಅನಾರೋಗ್ಯ, ಕಟ್ಟಿಟ್ಟ ಬುದ್ಧಿ. ಅದರಲ್ಲೂ ದಂಪತಿಗಳು ಅನುರಾಗ ಅನ್ನೋದು ಹತ್ತಿರಕ್ಕೆ ಬರೋಲ್ಲ. ಅದರಲ್ಲಿ ವಯಸ್ಸಾದವರು ಮುಗಿದೋಯ್ತು, ಅವ್ರು ಮಲಗೇ ಇರ್ತಾರೆ. ಏನು ಗೊತ್ತಿದೆಯಾ? ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ, ಜಾಸ್ತಿ ಬಳಸಿದ್ರೆ ಈ ಎಲ್ಲ ಅನಾಹುತಗಳಾಗುತ್ತೆ ಅಂತ ಏನು ಹೇಳ್ತಿದ್ದೇನೆ, ಅದು ಇನ್ಯಾವುದೂ ಅಲ್ಲ, ಕಬ್ಬಿಣದ ವಸ್ತುಗಳು. ಅಪ್ಪಿತಪ್ಪಿ ಕೂಡ ಮನೆಯಲ್ಲಿ ಕಬ್ಬಿಣದ ಮಂಚದ ಮೇಲೆ ಮಲಗಬಾರದು. ಮನೇಲಿ ಹಿರಿಯರಿದ್ದಾರೆ, ಮಲ್ಕೊಳ್ಳಿ ಬಿಡು, ನಾವು ಮರದ ಮಂಚದ ಮೇಲೆ ಆರಾಮ್ಸೆ ಮಲ್ಕೋತೀವಿ ಅಂತ ಹೇಳ್ಬಿಟ್ಟು ಮಕ್ಕಳೇನು ಮಾಡ್ತಾರೆ, ತಂದೆ ತಾಯಿ ವಯಸ್ಸಾಗಿದೆ ಅಂತೇಳಿ ಯಾವುದೋ ಒಂದು ಕಬ್ಬಿಣದ ಮಂಚ ತಂದು ಹಾಕಿ ಮಲಗಿಸ್ತಾರೆ. ನೀವು ಗಮನಿಸಿ ನೋಡಿ, ಕಬ್ಬಿಣದ ಮಂಚದ ಮೇಲೆ ಮಲಗಿದಂಥ ತಂದೆ ತಾಯಿಗಳು ಹೇಳೋದೇ ಇಲ್ಲ, ಮಲಗಿಸ್ಲೇಬಾರ್ದು. ಪುಟ್ಟು ಮಗುನೇ ನಾವು ಮರದ ತೊಟ್ಲಲ್ಲಿ ತೂಗಿಸ್ತೇವೆ, ಕಬ್ಬಿಣದ ತೊಟ್ಲಲ್ಲಿ ತೂಗಿಸೋದಿಲ್ಲ. ಅಂಥದ್ರಲ್ಲಿ ಮನೆ ಹಿರಿಯರನ್ನು, ಆ ಕಿರೀಟಗಳನ್ನು ಆ ಒಂದು ಕಬ್ಬಿಣದ ಮಂಚದ ಮೇಲೆ ಮಲಗಿಸೋದು ಶಾಂತಂ ಪಾಪ. ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯವೇ, ಶನಿ ಪ್ರವೇಶ ಅಂತ ಹೇಳ್ತವೆ. ಸೊ ಆದಷ್ಟು ಕಬ್ಬಿಣದ ವಸ್ತು, ಕಬ್ಬಿಣದ ಮಂಚ ಹೆಚ್ಚಾಗಿ ಬಳಸಲೇಬೇಡಿ, ಬಳಸಕೂಡದು, ಜಾಗ್ರತೆ. ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಊಟ ಬಟ್ಟೆ ಅನ್ನೋತಕ್ಕಂಥ ಕೊರತೆ ಬರಬಾರ್ದು ಅಂತ ಕನಸಿದೆಯಾ? ಯಾವತ್ತೂ ದಾರಿದ್ರ್ಯ ಅನ್ನತಕ್ಕಂಥ ಭಯ ಇದೆಯಾ? ಅದು ತೊಲಗಬೇಕಾ? ಪ್ರತಿಯೊಬ್ಬ ಗೃಹಿಣಿ ಇದು ಮಾಡಲೇಬೇಕು. ಇದು ಮಾಡೋದ್ರಿಂದ ಯಾವತ್ತೂ ನಿಮ್ಮ ಮನೆಗೆ ದಾರಿದ್ರ್ಯ ಅನ್ನೋದು ಹುಡ್ಕೊಂಡು ಬರೋದೇ ಇಲ್ಲ. ಪ್ರತಿಯೊಬ್ಬ ಗೃಹಿಣಿಯು ಪ್ರತಿನಿತ್ಯ ರಾತ್ರಿ ಊಟ ಮಾಡುವಾಗ ಅಡುಗೆ ಮನೆಯಲ್ಲಿ ಕುಳಿತು ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಬಟ್ಟಲಲ್ಲಿ ಊಟವನ್ನು ಮಾಡುವುದರಿಂದ ಪಿತೃದೇವತೆಗಳು, ಯಮದೇವತೆಗಳು ತೃಪ್ತರಾಗಿ ಆ ಮನೆಯಲ್ಲಿ ಸದಾ ಸಂತೋಷ, ಧನ ಸಂಪತ್ತು, ಊಟ ಸಂಪತ್ತು ಅನ್ನೋದು ಸದಾ ನೆಲೆಸಿರುತ್ತೆ ಅನ್ನತಕ್ಕಂಥದ್ದನ್ನು ಧರ್ಮಶಾಸ್ತ್ರ ಹೇಳುತ್ತೆ. ನೋಡಿ, ಒಂದು 6 ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸ್ತಕ್ಕಂಥ ಸಂತೃಪ್ತಿ, ತೃಪ್ತಿ, ಪೂರ್ಣ ಆನಂದ. ಇನ್ಮೇಲೆ ಊಟ ಬಟ್ಟೆಗೆ ತೊಂದರೆ ಬರಬಾರ್ದು ಅಂದರೆ ಮನೆಯ ಅಡುಗೆ ಮನೆಯಲ್ಲಿ ಕುಳಿತು ಬಟ್ಟಲಲ್ಲಿ ಊಟ ದಕ್ಷಿಣಕ್ಕೆ ಮುಖ ಮಾಡಿ ಮಾಡುತ್ತೀರಿ ಅಂತ ಅನ್ಕೋತೇನೆ. ಒಳ್ಳೆಯದಾಗಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ, ದುರ್ಗೆ, ಸರಸ್ವತಿ 3 ಸದಾ ನೆಲೆಸಿರಬೇಕು ಅಂದರೆ ಇದು ಒಂದನ್ನು ಪ್ರತಿನಿತ್ಯ ಮಾಡಿಕೊಂಡರೆ ಈ 3 ದೇವತೆಗಳು ನಿಮ್ಮ ಮನೆಯಲ್ಲಿ ಕಾಲು ಮುರುಕೊಂಡು ನಿಂತಿರ್ತಾರೆ ಅನ್ನತಕ್ಕಂಥ ಮಾತಿದೆ. ಅದೇನು ಅಂತ ಗೊತ್ತಾ? ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡಿ ಒಂದು ರೇಷ್ಮೆ ಸೀರೆಯನ್ನುಟ್ಟು ಮನೆಯ ಹೊರಗಡೆ ಒಂದು ರಂಗೋಲಿಯನ್ನು ಹಾಕಿ ಒಂದು ತುಳಸಿ ಗಿಡಕ್ಕೆ ದೀಪವನ್ನಿಟ್ಟು ಮನೆಯ ದೇವರಿಗೆ 3 ಇಂಚಿನ ದೀಪವನ್ನಿಟ್ಟು 3 ಇಂಚಿನ 2 ದೀಪವನ್ನಿಟ್ಟು ತುಪ್ಪವನ್ನು ಹಾಕಿ ದೀಪ ಬೆಳಗಿಸುತ್ತಾ ಬಂದರೆ 108 ದಿನದಲ್ಲೊಂದು ಅದ್ಭುತ ನಡೆಯತಕ್ಕಂಥದ್ದಾಗುವುದು. ಇಲ್ಲ, ದಾರಿದ್ರ್ಯ ದೋಷ, ಅನಾರೋಗ್ಯ ದೋಷ, ಕುಟುಂಬ ದೋಷ, ಸಂಪಾದನೆ ದೋಷ ಯಾವುದೂ ನಿಮ್ಮನ್ನು ತಾಕುವುದಿಲ್ಲ. ಅಷ್ಟು ನೆಮ್ಮದಿಯ ಜೀವನ ನಿಮ್ಮದಾಗ್ತಕ್ಕಂಥದ್ದು. ಹಾಗಾದರೆ ಇನ್ಮೇಲೆ ಆ 3 ಇಂಚಿನ ದೀಪವನ್ನು ತುಪ್ಪವನ್ನು ಹಾಕಿ ಬೆಳಗಿಸ್ಕೊತೀವಿ ಅಂತ ಅನ್ಕೋತೇನೆ. ಆ ತುಪ್ಪದ ಥರ ನಿಮ್ಮ ಜೀವ ಕೂಡ ಬೆಳಗಿಸ್ಕೊಳ್ಳಲಿ ಅಂತ ಕೇಳ್ಕೊತೇನೆ. ಒಳ್ಳೆದಾಗಿ. ನಮಸ್ತೆ ಶಂಕರ. ಸಮಸ್ತ ಎಲ್ಲ ಕನ್ನಡ ಬಂಧುಗಳಿಗೆ, ಸೋದರಿಯರಿಗೆ, ಅಮ್ಮಂದಿರಿಗೆ, ಅಕ್ಕಂದಿರಿಗೆ ಎಲ್ಲರಿಗೂ ಈ ವರ್ಷದ ಈ ಹೊಸ ವರ್ಷ ಯುಗಾದಿ ಹೇವಿಳಂಬಿ ಸಂವತ್ಸರ ಅಂತಕ್ಕಂಥದ್ದು ಹೇಳ್ತೇವೆ. ಸೊ ಇದರ ಒಂದು ವಿಶೇಷ ಫಲ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬನ್ನಿ ಈ ವರ್ಷ ಫಲ ಯಾವ ರೀತಿ ಇದೆ
ಅದರಲ್ಲೂ ಅತಿ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಇವತ್ತು ಕಂಪಲ್ಸರಿ ಎಲ್ಲರೂ ಬೇವು ಬೆಲ್ಲ ತಿನ್ನಲೇಬೇಕು. ಆ ಒಂದು ತೆಗೆದುಕೊಳ್ಳೋದ್ರಿಂದ 100 ವರ್ಷ ಆಯಸ್ಸು ಅನ್ನತಕ್ಕಂಥದ್ದು, ದೇಹ ಗಟ್ಟಿಯಾಗಿರುತ್ತೆ, ಕಬ್ಬಿಣದ ರೀತಿ ಇರುತ್ತೆ, ವಾತಪಿತ್ತ ಕಫಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಹಕ್ಕೆ ನಮ್ಮ ಋಷಿ ಮುನಿಗಳು ಇದರ ಮೂಲಕ ಒಂದು ವಿಶೇಷ ವ್ಯವಸ್ಥೆ ಮಾಡಿಸಿಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಬನ್ನಿ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು. ಮುಖ್ಯವಾಗಿ ಈ 2017 ಬುಧವಾರ ಈ ಹೇವಿಳಂಬಿ ಸಂವತ್ಸರ ಬಂದಿರೋದ್ರಿಂದ, ಬುಧವಾರ ಬಂದಿರೋದ್ರಿಂದ ಬುಧ ರಾಜನಾಗ್ತಾನೆ. ಬುಧ ಅಂದರೆ ಏನು? ಬುದ್ಧಿಕಾರಕ. ಆತನನ್ನು ಕಲೈ ಮಗನ್ ಅಂತ ಹೇಳ್ತೇವೆ, ಕಲೆಗೆ ಕಾರಕತ್ವ, ಕಣಕು ಪುಳ್ಳೈ ಅಂತ ಕೂಡ ಹೇಳ್ತೇವೆ. ಅಂದರೆ ಲೆಕ್ಕಾಚಾರ ಮಾಡತಕ್ಕಂಥದ್ರಲ್ಲಿ ವಿಶೇಷ ಲೆಕ್ಕಿಗರಿಗೆ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು. ಕಂಪ್ಯೂಟರ್ ಒಂದು ತುಂಬ ಊಹಾಪೋಹ ಜ್ಞಾನವನ್ನು ಪಡೆಯತಕ್ಕಂಥದ್ದು, ಜ್ಯೋತಿಷ್ಯ ಕಾರಕತ್ವ, ಹಾಡುಕಾರಕ, ಈ ಒಂದು ಸಂಗೀತಕಾರಕ, ಈ ಒಂದು ಮ್ಯೂಸಿಷಿಯನ್ಸ್ ಆಗಿ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಕ್ಕಂಥವರಲ್ಲಿ ಈ ಬುಧನ ತತ್ವವನ್ನು ಹೆಚ್ಚಾಗಿ ಕಾಣ್ತೇವೆ. ಈ ವರ್ಷ ಬಂದು ಈ ಕೂದಲಿಗೆ ಸಂಬಂಧಪಟ್ಟಂಥ ಒಂದು ಯಾವುದೋ ಒಂದು ಆವಿಷ್ಕಾರವನ್ನು ಮಾಡತಕ್ಕಂಥ ಒಂದು ಸುಯೋಗ ಇರುತ್ತೆ. ಸೊ ಕೂದಲು ಬೊಕ್ಕತಲೆ ಅಂತ ಸಮಸ್ಯೆ ಪಡ್ತಕ್ಕಂಥವರಿಗೆ ಒಂದು ವಿಸ್ಮಯಕಾರಿ ಒಂದು ಪ್ರಸಂಗ ನಡೀತಕ್ಕಂಥದ್ದು, ನಿಮ್ಮ ಕೂದಲನ್ನು ರಕ್ಷಿಸ್ಕೋಬೋದು. ಹಾಗೆ ತುಂಬ ಈ ಒಂದು ಮರವಿನ ಕಾರಕತ್ವವನ್ನು ಬುಧ ಕೊಡ್ತಾನೆ. ಜ್ಞಾಪಕ ಶಕ್ತಿಯನ್ನು, ಅತಿ ಅಸಾಧಾರಣವಾದಂಥ ಜ್ಞಾಪಕವನ್ನು ಕೂಡ ಕೊಡತಕ್ಕಂಥ ಶಕ್ತಿ ಅಂದರೆ ಬುಧ. ಅಂಥ ಒಂದು ಈ ಹೇವಿಳಂಬಿ ಸಂವತ್ಸರ ಅಂತ ಹೇಳಿದ್ರೆ ನೋಡಿ ಏನು ಹೇಳ್ತಾರೆ ಅಂದರೆ, ರಾಜರುಗಳಲ್ಲಿ ಪರಸ್ಪರ ವಿರೋಧ ಉಂಟಾಗುತ್ತದೆ ಅಂತ. ಅಂದರೆ ರಾಜ್ಯಗಳ ರಾಜರುಗಳು, ನಮ್ಮ ಪಕ್ಕದ ರಾಜ್ಯ, ನಮ್ಮ ರಾಜ್ಯ, ಇನ್ನೊಂದು ರಾಜ್ಯ ಅಂತ ಏನೋ ಒಂದು ಕಿತ್ತಾಟ, ಮನಸ್ತಾಪ ಈ ರೀತಿ ಆಗ್ತಕ್ಕಂಥದ್ದು. ಪಕ್ಕದ ದೇಶದ ರಾಜರುಗಳ ಜೊತೆ ಅಂದರೆ ದೊರೆ, ಪ್ರೈಮ್ ಮಿನಿಸ್ಟರ್ಸ್, CMs, ಚೀಫ್ ಮಿನಿಸ್ಟರ್ಸ್, ರಿಗಾರ್ಡಿಂಗ್ ವಾಟರ್ ಡಿಸ್ಪ್ಯೂಟ್ಸ್, ರಿಗಾರ್ಡಿಂಗ್ ಲ್ಯಾಂಡ್ ಡಿಸ್ಪ್ಯೂಟ್ಸ್, ಅಂದರೆ ಭೂಮಿಗೆ ಸಂಬಂಧಿಸಿದ ಹಾಗೆ, ನೀರಿಗೆ ಸಂಬಂಧಿಸಿದ ಹಾಗೆ, ಆರ್ಥಿಕ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಏನೋ ಕಿತ್ತಾಟ ಕಚ್ಚಾಟಗಳು ಹೆಚ್ಚಾಗತಕ್ಕಂಥದ್ದಾಗುತ್ತೆ. ಅದಷ್ಟೇ ಅಲ್ಲ, ಪ್ರಜೆಗಳಿಗೆ ವಿಶೇಷವಾದಂಥ ಪೀಡೆಯಾಗುತ್ತದೆ. ಅಂದರೆ ನಮ್ಮನ್ನು ಕೇಳೋರು ಯಾರೂ ಇರಲ್ಲ. ರಾಜರುಗಳು ಅವರವರೇ ಕಿತ್ತಾಡ್ತಿದ್ರು ಅಂತ ಇಟ್ಕೊಳ್ಳಿ. ಅಮ್ಮ ಅಪ್ಪ ಕಿತ್ತಾಡ್ತಿದ್ರೆ ಮಕ್ಕಳನ್ನ ಕೇಳೋರು ಯಾರು, ಮಕ್ಕಳಿಗೆ ನೋಡೋರು ಯಾರು, ಮಕ್ಕಳಿಗೆ ಬಡಿಸೋರು ಯಾರು, ಮಕ್ಕಳಿಗೆ ಉಣಬಡಿಸೋರು ಯಾರು ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಂಥದ್ರ ಒಂದು ಪ್ರಭಾವವನ್ನು ಈ ವರ್ಷ ಕಾಣತಕ್ಕಂಥದ್ದಾಗುತ್ತೆ. ಶನಿ ಬಂದು ಈ ಬಾರಿ ಸಸ್ಯಾಧಿಪತಿ. ಆಗೇನಾಗುತ್ತೆ ಅಂದರೆ ಆ ಬೆಳೆ ಕಾಳುಗಳು ಏನು ಇಟ್ಟಿರ್ತೀವಿ ಸರಿಯಾಗಿ ಬರುವುದಿಲ್ಲ. ಶನಿ ಬಂದು ಮಂದಗಮನ, ಅವನು ಎಲ್ಲಿರ್ತಾನೋ ಅದು ವೃದ್ಧಿ ಅಂತ ಹೇಳ್ತೇವೆ. ಸೊ ಸಸ್ಯಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಹಸಿರು ತರಕಾರಿಗಳಿಗೆ ಒಳ್ಳೆ ಬೆಳೆ ಬರುತ್ತೆ. ಅದೇ ಈ ಒಂದು ದ್ವಿದಳ ಧಾನ್ಯಗಳು ಅಂದರೆ ಈ ತೊಗರಿಬೇಳೆ ಇರ್ಬೋದು, ಅವರೆಕಾಳು ಇರ್ಬೋದು, ಅವರೇ ಬೇಳೆಗೆ ಒಳ್ಳೆ ಫಲವೃಷ್ಟಿ ಬರತಕ್ಕಂಥದ್ದಾಗುತ್ತೆ. ಅಲಸಂದೆ ಕಾಳು, ಹುರುಳಿಕಾಳು, ಚನ್ನಾ ದಾಲ್ ಇಂತಹವುಗಳಿಗೆ, ಕಾಬೂಲ್ ಚೆನ್ನ, ಬಟಾಣಿ ಕಾಳು ಇವುಗಳಿಗೆ ಬೆಲೆ ಏರುಪೇರುಗಳು ಆಗತಕ್ಕಂಥದ್ದಾಗುತ್ತೆ. ಹೋಲ್ಸೇಲ್ ಇಂಡೆಕ್ಸ್ ಇನ್ಕ್ರೀಸ್ ಆಗತಕ್ಕಂಥದ್ದು, ಅಂದರೆ ಬೇಳೆಕಾಳುಗಳ ಬೆಲೆ ಗಗನಕ್ಕೆ ಏರತಕ್ಕಂಥದ್ದಾಗುತ್ತದೆ. ಈ ವರ್ಷದ ನವನಾಯಕರು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ನವನಾಯಕರನ್ನು ಪ್ರತಿ ವರ್ಷ ಈ ಒಂದು ಸಂವತ್ಸರದಂದು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನಮಗೆ ಅವರಿಂದ ಅನುಕೂಲ ಆಗುತ್ತೆ ಅನ್ನೋದು ನೋಡ್ತೀವಿ. ರಾಜ ಆಗಬೇಕಾದವನು ರಾಜನಾಗೇ ಇರಬೇಕು, ಮಂತ್ರಿ ಆಗಬೇಕಾದವನು ಮಂತ್ರಿಯಾಗೇ ಇರಬೇಕು, ಸೇನಾಪತಿಯೇ ಆಗಬೇಕು, ಸೈನಿಕನಾಗಿಯೇ ಇರಬೇಕು. ಮಂತ್ರಿ ಆಗುವ ಯೋಗ್ಯತೆ ಇರತಕ್ಕಂಥವನನ್ನು ತೊಗೊಂಡೋಗಿ ನಾವೆಲ್ಲೋ ಸೇನಾಪತಿಯ ಸ್ಥಾನದಲ್ಲಿಟ್ಟುಬಿಟ್ರೆ ಎಲ್ಲ ಅಲ್ಲೋಲ ಕಲ್ಲೋಲ. ಸೇನಾಧಿಪತಿಯಾಗಿರಬೇಕಾದಂಥ ವ್ಯಕ್ತಿಯನ್ನು ತೊಗೊಂಡೋಗಿ ಸೈನಿಕನ ಭಾವದಲ್ಲಿಟ್ಟುಬಿಟ್ರೆ ಎಲ್ಲ ಮುಳುಗೋದು. ಹಾಗೆ ಅವನಲ್ಲಿದ್ದಂಥ ದರ್ಪ ಶಕ್ತಿಯನ್ನು ಕುಗ್ಗಿಸಿದಂಥ ಒಂದು ಪ್ರಭಾವ ಅಂತ ಹೇಳ್ತೇವೆ. ನೋಡಿ, ಈ ನವನಾಯಕರು ಬಹುವಿಶೇಷವಾಗಿ ರಾಜ ಬಂದು ಬುಧ, ಮಂತ್ರಿ ಬಂದು ಶುಕ್ರ. ತೊಂದರೆ ಏನಿಲ್ಲ. ಯಾವಾಗ ಮಂತ್ರಿ ಶುಕ್ರನಾಗ್ತಾನೋ ಬರೀ ಆಟಪಾಠಗಳ ಮೇಲೆ ಗಮನ, ಆನಂದ, ಮೋಜು, ಮಸ್ತಿ, ಸುತ್ತಾಟ. ನಾವುಗಳು ಆ ದುಡ್ಡು ಕಾಸು ಸಿಕ್ಕಾಬಟ್ಟೆ ಬಂದುಬಿಡ್ತು ಅಂದರೆ ಏನಾಗುತ್ತೆ, ಬರೀ ಪಿಕ್ಚರ್ಗೆ ಹೋಗು, ಶಾಪಿಂಗ್ ಮಾಡು, ಬಟ್ಟೆಗಳನ್ನು ನೋಡು, ಬಂಗಾರ ಕೊಂಡ್ಕೋ, ಈ ರೀತಿ ಗಮನ ಕೊಟ್ಬಿಡ್ತೀವಿ. ಸೀರಿಯಸ್ ಸೇವಿಂಗ್ಸ್ ಕಡೆ ನೋಡೋದಿಲ್ಲ.
ಸೊ ಮಂತ್ರಿಯ ಸ್ಥಾನದಲ್ಲಿ ಶುಕ್ರ ಕುಳಿತಿರೋದ್ರಿಂದ ಖರ್ಚು ಮಾಡು ಅಂತ ವಿಪರೀತ ಖರ್ಚು ಮಾಡಿಸ್ತಕ್ಕಂಥದ್ದಾಗುತ್ತೆ. ಅದರಿಂದ ಬಟ್ಟೆ ವ್ಯಾಪಾರಸ್ಥರಿಗೆ ಬಹು ವಿಶೇಷವಾದಂಥ ಲಾಭವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಕಲೆಗಾರರಿಗೆ ಬಹು ವಿಶೇಷವಾದಂಥ ಹೆಸರು ಕೀರ್ತಿ ಬಂದರೂ ಕೂಡ ನವಾಂಶ ಲಗ್ನದಲ್ಲಿ ಶುಕ್ರ ನೀಚನಿರುವುದರಿಂದ ಬಹುದೊಡ್ಡ ಅವಮಾನಗಳನ್ನು ಕಲಾ ಪ್ರಪಂಚದಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಇಲ್ಲ ಕಲಾವಿದರ ಮೇಲೆ ಅಪವಾದಗಳು ಮೇಲಿಂದ ಮೇಲೆ ಎರಗಿ ಬರತಕ್ಕಂಥದ್ದು. ಕೆಲವು ಅದರ ಜೊತೆಯಲ್ಲಿ ಶುಕ್ರ ನೀಚನಾಗಿ ಕುಜನ ಭಾವ ಕೂಡ ನೋಡುತ್ತಿರುವುದರಿಂದ ಇನ್ನೂ ಕೆಲವು ಕಲಾವಿದರು ಆತ್ಮಹತ್ಯೆ ಪ್ರಸಂಗಗಳನ್ನು ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಪ್ರಯತ್ನಗಳು ಆಗುತ್ತವೆ. ವಿಚಿತ್ರ ರೀತಿಯ ಸಾವುಗಳನ್ನಪ್ಪತಕ್ಕಂಥ ಒಂದು ಸಮಸ್ಯೆಗಳಲ್ಲೂ ಕೂಡ ತೊಳಲಾಡತಕ್ಕಂಥದ್ದು ಈ ಒಂದು ಕಲಾವಿದರಿಗಾಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ಸೇನಾಧಿಪತಿ ಗುರುವಾಗಿರುವುದರಿಂದ ಒಳ್ಳೆಯದೇ, ಆದರೆ ಸೇನಾಧಿಪತಿ ಬಂದು ಯುದ್ಧೋನ್ಮಾದ ಇರಬೇಕು, ತಂತ್ರಗಾರಿಕೆ ಇರಬೇಕು. ಬರೀ ತಂತ್ರಗಾರಿಕೆ ಇರುವುದಿಲ್ಲ, ಅಲ್ಲಿ ಪಾಲಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ನುಗ್ಗಬೇಕು ಛಲವಾಗಿ, ಏನಾದರೂ ಸರಿ ಅಂತ ಭಯ ಬೀಳಬಾರ್ದು. ಗುರು ಸೇನಾಧಿಪತಿ ಆಗಿರೋದ್ರಿಂದ ಇನ್ನೇನಾಗ್ಬಿಡುತ್ತೋ ಇರ್ರಪ್ಪ, ನಿಧಾನ ಮಾಡ್ರಪ್ಪ ಅಂತ ಬರೀ ಪ್ಲ್ಯಾನ್ಗಳು ಮಾಡಿಕೊಂಡೇ ಕುಳಿತುಕೊಬಿಡ್ತಾನೆ. ಅದರಿಂದ ನಗೆಪಾಟಲಿಗೆ ಒಳಗಾಗತಕ್ಕಂಥದ್ದಾಗುತ್ತೆ. ಇನ್ನು ಗುರು ಸೇನಾಧಿಪತಿ ಆಗಿರೋದ್ರಿಂದ ಬಹುದೊಡ್ಡ ಗಂಡಾಂತರಗಳಿಂದ ಪಾರಾಗತಕ್ಕಂಥ ಅವಕಾಶಗಳು ನಮ್ಮದಾಗುತ್ತೆ. ಸಸ್ಯಾಧಿಪತಿ ಚಂದ್ರನಾಗಿರುವುದರಿಂದ ಒಳ್ಳೆಯ ವೃದ್ಧಿ, ತುಂಬ ವಿಶೇಷವಾಗಿ ಸಸ್ಯಗಳಿಗೆ ಅಭಿವೃದ್ಧಿ. ಅಂದರೆ ಜನಗಳಲ್ಲಿ ಒಂದು ಜಾಗೃತಿ ಹುಟ್ಟುತ್ತಾರೆ. ನಮಗೊಂದು ಸರಿಯಾಗಿ ಬೆಳೆ ಬರ್ತಿಲ್ಲ, ಸರಿಯಾಗಿ ನೀರು ಬರ್ತಿಲ್ಲ, ಸರಿಯಾಗಿ ಮಳೆ ಬರ್ತಿಲ್ಲ, ಸರಿಯಾದ ಗಾಳಿ ಇಲ್ಲ ಅಂಥೇಳಿ ಜನಗಳಲ್ಲಿ ಒಂದು ಜಾಗೃತಿ ಉಂಟಾಗಿ ಅವರುಗಳೇ ಅಲ್ಲಲ್ಲಿ ಗಿಡ ಇಡೋದು, ಸಸ್ಯಗಳನ್ನು ನೆಡೋದು, ಅಂಥದ್ದೊಂದು ಬುದ್ಧಿ ಬರತಕ್ಕಂಥ ಒಂದು ಸುಯೋಗ ಆಗತಕ್ಕಂಥದ್ದಾಗುತ್ತೆ. ಇದರಿಂದ ಇನ್ನಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದಾಗುತ್ತೆ. ಧಾನ್ಯಾಧಿಪತಿ ಶನಿಯಾಗಿರುವುದರಿಂದ ಧಾನ್ಯಗಳು ಕೆಡತಕ್ಕಂಥದ್ದಾಗುತ್ತೆ. ಸ್ಟೋರೇಜ್ ಸಿಸ್ಟಮ್ ಹುಳ ಬೀಳತಕ್ಕಂಥದ್ದಾಗುತ್ತೆ. ಯಾರು ದೊಡ್ಡ ದೊಡ್ಡ ಉಗ್ರಾಣಗಳನ್ನು ಇಟ್ಕೊಂಡು ಅಕ್ಕಿ, ಬೇಳೆ, ಈ ತರಕಾರಿ, ಹೂವು, ಹಣ್ಣು ಈ ಥರದ್ದೆಲ್ಲ ಇಟ್ಕೊಂಡು ನಾವು ಒಳ್ಳೆ ಲಾಭ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಸುಂಟರ್ ಗಾಳಿಯಾಗಿ ಸುಟ್ಟಾಕ್ಬಿಡ್ತಾನೆ. ವೆರಿ ವೆರಿ ಕೇರ್ಫುಲ್. ಇನ್ನು ಪಶುನಾಯಕ ಬಲರಾಮ ಆಗಿರೋದ್ರಿಂದ ತೊಂದರೆ ಇಲ್ಲ. ಹಸು ವೃದ್ಧಿ, ಗೋವೃದ್ಧಿ, ಹಾಲಿನ ವೃದ್ಧಿ, ಹಾಲಿನ ಕ್ರಾಂತಿ ಆಗತಕ್ಕಂಥದ್ದಾಗುತ್ತೆ. ತೆಂಗಿನಕಾಯಿಯ ಕ್ರಾಂತಿ ಆಗುತ್ತೆ, ತೆಂಗಿನ ನೀರು ಕ್ರಾಂತಿ ಆಗತಕ್ಕಂಥದ್ದಾಗುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ ಇವುಗಳ ಒಂದು ವೃದ್ಧಿಯಾಗಿ ಮನುಷ್ಯ ತುಂಬ ಒಳ್ಳೆಯ ವಿಶೇಷವಾದಂಥ ಸಿಹಿ ಭಕ್ಷ್ಯಗಳನ್ನು ಸೇವಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೇಘಾಧಿಪತಿ ಗುರುವಾಗಿರೋದ್ರಿಂದ ತೊಂದರೆ ಏನೂ ಇಲ್ಲ. ಮೇಘಕ್ಕೆ ಅಧಿಪತಿ ಗುರು ಒಂದು ತಕ್ಕ ಮಟ್ಟಿಗೆ ಮಳೆಯನ್ನು ಆ ಒಂದು ಕಾಲಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಮಳೆಯನ್ನು ಕೊಡ್ತಾನೆ. ಅತಿವೃಷ್ಟಿಯೂ ಇಲ್ಲ, ಅನಾವೃಷ್ಟಿಯೂ ಇಲ್ಲ. ಸೊ ಮೇಘಕ್ಕೆ ಅಧಿಪತಿ ಆಗಿರೋದ್ರಿಂದ ಎಲ್ಲಿ ಮಳೆ ಹೆಚ್ಚು ಬರಬೇಕೋ ಅಲ್ಲಿ ಬರುತ್ತೆ, ಎಲ್ಲಿ ಬರೋಲ್ವೋ ಅಲ್ಲಿ ಬರೋದೇ ಇಲ್ಲ ಅನ್ನತಕ್ಕಂಥ ಒಂದು ಭಾವ. ಇನ್ನೊಂದು ಕಾರಕ ಭಾವನಾಸ್ತಿ ಅಂತ ಹೇಳ್ತೇವೆ ಗುರುವನ್ನು. ಅಂದರೆ ಗುರುಗಿಂತ ಎಡವಟ್ಟಿನ್ನೇನು ಇಲ್ಲ ಅಂತೀವಿ. ಸೊ ಮೇಘಾಧಿಪತಿ ಗುರು ಆಗಿರೋದ್ರಿಂದ ಬರಬೇಕಾದಂಥ ಮಳೆ ಬರೋಲ್ಲ, ಬರಲೇಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ಮಳೆ ಬರ್ತಕ್ಕಂಥದ್ದು ಆಗ್ತಾರೆ. ಜನ ಇನ್ನೇನೋ ಕಷ್ಟಪಡ್ತಾವ್ರೆ ಅಂತ ದಿಢೀರ್ ಮಳೆ, ಅಕಾಲಿಕ ಮಳೆಗಳು ಆಗ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಈ ಬಿಸಿಲುಗಾಲದಲ್ಲಿ ಈಗ ಈ ಒಂದು ವಾರದ ಹಿಂದುಗಡೆ 10 ದಿನದ ಹಿಂದುಗಡೆ ನೀವು ಗಮನಿಸಿ ನೋಡಿದ್ರೆ ಈ ಕೊಪ್ಪಳ, ಬಿಜಾಪುರ, ಗದಗ, ಹುಬ್ಬಳ್ಳಿ, ಬೆಂಗಳೂರು ಈ ಕಡೆ ಎಲ್ಲ ದಿಢೀರ್ ಅಕಾಲಿಕ ಮಳೆಗಳನ್ನು ನಾವು ಕಾಣ್ತಿದ್ದೇವೆ. ಕಾರಣ ಈ ಮೇಘಾಧಿಪತಿಯ ಒಂದು ಪ್ರಭಾವ, ಗುರುವಿನ ಒಂದು ಪ್ರಭಾವ. ಇನ್ನು ನೀರಸಾಧಿಪತಿ ರವಿ ಆಗಿದ್ದಾನೆ, ರಸಾಧಿಪತಿ ಬುಧನಾಗಿದ್ದಾನೆ. ಯಾವಾಗ ಬುಧ ಬಂದು ರಾಜತ್ವ ಫಲವನ್ನು ಪಡಿತಾನೋ ಆಟೋಮ್ಯಾಟಿಕಲಿ ನಾವೇನು ಹೇಳ್ತೇವೆ, ಪ್ರಜೆಗಳಲ್ಲಿ ಅನಾರೋಗ್ಯ ಆಗತಕ್ಕಂಥದ್ದಾಗುತ್ತೆ, ರಾಜಕೋಪ ಉಂಟಾಗತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಗಾಳಿ ಹೆಚ್ಚಾಗಿ ಮಳೆ ಕಡಿಮೆ ಆಗ್ತಕ್ಕಂಥ, ಅಂದರೆ ಬುಧ ಅಂದ್ರೇ ಗಾಳಿ ಮಾತು. ಅವ್ರಿಂಗಂದ್ರಂತೆ, ಇವ್ರಿಂಗಂದ್ರಂತೆ, ಅದಿಲ್ಲ ಆಯ್ತಂತೆ, ಇದಿಲ್ಲ ಆಯ್ತಂತೆ, ಇನ್ನೊಬ್ಬರ ಮೇಲೆ ಈ ಟ್ವಿಟ್ಟರ್ ವಾರು, ಫೇಸ್ಬುಕ್ ವಾರುಗಳು ಈ ಥರದವು ಜಾಸ್ತಿ ಆಗ್ತವೆ. ಅವರೇನೋ ಹಿಂಗಂದ್ರಂತೆ ಇನ್ನೊಬ್ಬರನ್ನ ಬೈಯೋದು, ಅದನ್ನು ಗಾಳಿ ಮಾತುಗಳು ಹಬ್ಬಿ ಅದು ದೊಡ್ಡ ದೊಂಬಿ, ಗಲಾಟೆ ಇವುಗಳು ಕೂಡ ನಡೀತಕ್ಕಂಥದ್ದಾಗುತ್ತದೆ. ಆದರೆ ಈ ರೈಟರ್ಸ್ಗಳಿಗೆ, ಲೇಖಕರುಗಳಿಗೆ ಒಳ್ಳೆ ಒಂದು ಬುಧನ ಸಾರತ್ವದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅದರಲ್ಲೂ ಅತಿ ಮುಖ್ಯವಾಗಿ ಈ ಜ್ಯೇಷ್ಠ ನಕ್ಷತ್ರ, ಈ ರೇವತಿ ನಕ್ಷತ್ರ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗೂ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಲೇಖಕರು, ರೈಟರ್ಸು, ಸ್ಕ್ರಿಪ್ಟ್ ರೈಟರ್ಸ್ಗೆ ಒಳ್ಳೆ ಹೆಸರು, ಕೀರ್ತಿ, ಜ್ಞಾನಪೀಠ ಪ್ರಶಸ್ತಿಯವರೆಗೂ ಕರ್ಕೊಂಡು ಬಂದು ತುಂಬ ದೊಡ್ಡ ದೊಡ್ಡ ಸನ್ಮಾನಗಳನ್ನು ಪಡೆಯತಕ್ಕಂಥ ಸುಯೋಗ ಅವರದಾಗತಕ್ಕಂಥದ್ದಾಗುತ್ತೆ. ಇದು ಈ ವರ್ಷದ ಯುಗಾದಿ ಫಲಾಫಲ. ಒಳ್ಳೆಯದಾಗಲಿ.